ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಮ್ಮ ಸಂಜು ಮತ್ತು ನಮ್ಮ ಯೋಗಿ ಅಣ್ಣವರು ನಮ್ಮ ಹಳೆ ಸ್ನೇಹಿತರು ಎಲ್ಲರೂ ಇಲ್ಲಿ ಜೊತೆಯಲ್ಲಿ ಬಾಂಬೆಯಲ್ಲಿ ಜೊತೆಗೆ ಊಟ ಮಾಡ್ತಾ ಇದ್ದೀವಿ. ನಮ್ಮ ಯೋಗಿ ಅಣ್ಣವರು ಸಹ ಇಲ್ಲೇ ಬಾಂಬೆಗೆ ಬಂದಿದ್ದರು. ಚಪಾತಿ ರೈಸ್ ಎಲ್ಲ ತಗೊಂಡಿದ್ವಿ, ತುಂಬ ಚೆನ್ನಾಗಿತ್ತು. ನಮ್ಮ ಯೋಗಿ ಅಣ್ಣವರು ಲೋಡ್ಗೆ ಹೊರಟ್ರು, ನಾವು ಲೋಡ್ಗೆ ಹೊರಟ್ವಿ. ಇಲ್ಲಿ ಭಿವಂಡಿ ಕಡೆ ಹೋಗಬೇಕಾದ್ರೆ ನಾಸಿಕ್ ರೋಡಲ್ಲಿ ನೋಡಿ ಎಷ್ಟೊಂದು ಟ್ರಾಫಿಕ್ ಇದೆ. ತುಂಬ ಅಂದರೆ ತುಂಬ ಟ್ರಾಫಿಕ್ ಆಗಿತ್ತು. ಮಳೆ ಬೇರೆ ಬರ್ತಾಯಿತ್ತು ಈ ಕಡೆ ಎಲ್ಲ ಕೂಡ. ಅಂತೂ ಇಂತೂ 4 ಗಂಟೆಗೆ ಅಲ್ಲಿ ಪಾಯಿಂಟಿಗೆ ಹೋದ್ವಿ. ಹೋಗಿದ ತಕ್ಷಣವೇ ಲೋಡಿಂಗ್ ಎಲ್ಲ ಶುರು ಮಾಡಿದ್ರು. ಇದೇ ಡ್ರಮ್ಮೆ ಲೋಡ್ ಮಾಡ್ತಾ ಇರೋದು. ಇದ್ರ ಮೇಲೆ ಸ್ವಲ್ಪ ಕ್ಯಾನ್ ಎಲ್ಲ ಹಾಕಿ ಫುಲ್ ಪ್ಯಾಕಿಂಗ್ ಎಲ್ಲ ಮಾಡಿಕೊಟ್ರು ನಮಗೆ. ಲೋಡೆಲ್ಲ ಮಾಡ್ಕೊಂಡಿದ್ದಾದ್ಮೇಲೆ ಬಿಲ್ಲೆಲ್ಲ ಇಸ್ಕೊಂಡು ಅಲ್ಲಿಂದ ಹೊರಟ್ವಿ. ಅಲ್ಲಿಂದ ಸೀದಾ ನಾವು ನಾನ್ ಸ್ಟಾಪ್ ಆಗಿ ಕರ್ನಾಟಕ ಮಹಾರಾಷ್ಟ್ರ ಬಾರ್ಡ್ರ್ ಎಲ್ಲ ದಾಟಿ ಹೋಗ್ತಾ ಇದ್ದೀವಿ. ಇಲ್ಲೇ ನಮ್ಮ ಯೋಗಿ ಅಣ್ಣವರು ಇಲ್ಲೇ ಇದ್ದಾರೆ. ಲೋಡ್ ಮಾಡಿಕೊಂಡು ಸೀದಾ ಕರಾಡಿಗೆ ಬಂದು ಇಲ್ಲಿ ನಮಗೆ ಸಿಗ್ತಾರೆ. ಈಗ ಇಲ್ಲೇ ಬಾರ್ಡ್ರಲ್ಲೇ ಮಲ್ಕೊಂಡಿದ್ದಾರಂತೆ. ಆ ಗಾಡಿನೂ ಮತ್ತು ನಮ್ಮ ಗಾಡಿನೂ ಜೊತೆಗೆ ಹೋಗ್ತೀವಿ. ಈಗ ಇಲ್ಲಿ ಹಾವೇರಿ ಹತ್ರ ಬಂದಿದ ತಕ್ಷಣವೇ ನಮ್ಮ ಗಾಡಿನೂ ಮತ್ತು ಯೋಗಿ ಅಣ್ಣವ್ರ ಗಾಡಿ ಎರಡು ಗಾಡಿನೂ ಸೈಡಿಗೆ ನಿಲ್ಲಿಸಿ ಟೀ ಕುಡಿಯೋಣ ಅಂತ ನಿಲ್ಲಿಸಿದ್ವಿ. ಈ ವ್ಯೂ ಪಾಯಿಂಟ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು, ಅದರಿಂದಾಗಿ ಇಲ್ಲಿ ವಿಡಿಯೋ ಮಾಡ್ಕೊತಿದ್ದೆ. ಅದೆಲ್ಲ ಆದಮೇಲೆ ಅಲ್ಲಿಂದ ನಾನ್ ಸ್ಟಾಪಾಗಿ ಗಾಡಿ ಓಡಿಸ್ಕೊಂಬಂದು ಇಲ್ಲಿ ಚಿತ್ರದುರ್ಗ ಪೆಟ್ರೋಲ್ ಬಂಕ್ ಹತ್ರ ಹಾಕಿ ಮಲ್ಕೊಬಿಟ್ವಿ. ಅದೆಲ್ಲ ಆದಮೇಲೆ ಮತ್ತೆ ನೈಟು ಒಂದು 3 ಗಂಟೆಗೆ ಹೊರಟ್ವಿ. ಈಗ ನಮ್ಮ ಗಾಡಿನೂ ಮತ್ತು ಯೋಗಿ ಅಣ್ಣವ್ರ ಗಾಡಿನೂ ನಾನ್ ಸ್ಟಾಪಾಗಿ ಅಲ್ಲಿ ಬೆಂಗಳೂರು ಹೋಗೋ ತನಕನೂ ಎಲ್ಲೆಲ್ಲೂ ಸ್ಟಾಪ್ ಕೊಡಲ್ಲ, ಆ ಥರ ಹೋಗ್ತೀವಿ. ಟೀಗೆ ಮಾತ್ರ ಒಂದು ಹತ್ರ ನಿಲ್ಲಿಸ್ತೀವಿ ಅಷ್ಟೇ. ಯಾಕಂದರೆ ರಾತ್ರಿ ಎಲ್ಲ ತುಂಬ ಅಂದರೆ ತುಂಬ ನಿದ್ದೆ ಮಾಡಿಕೊಂಡು ನಿಧಾನಕ್ಕೆ ಬಂದಿದ್ದು, ದಬಾಯಿಸ್ಕೊಂಡೇನು ಬಂದಿಲ್ಲ ಗಾಡಿಗೆ. ಅದರಿಂದಾಗಿ ಬೆಂಗಳೂರು ನೆಲಮಂಗಲದಲ್ಲೆಲ್ಲ ಅನ್ಲೋಡ್ ಮಾಡಿಕೊಂಡು ಸೀದಾ ಇಲ್ಲಿ ನಾವು ಉಪ್ಪುಲೋಡಿಗೆ ಬಂದ್ವಿ. ನೋಡಿ ಈಚೆಗಡೆ ಎಷ್ಟೊಂದು ಗಾಡಿಗಳೆಲ್ಲ ಇದ್ದಾವೆ ಫ್ಯಾಕ್ಟ್ರಿ ಮುಂದೆ. ಇಲ್ಲಿ ಟಾರ್ಪಲೆಲ್ಲ ಕ್ಲೀನಾಗಿ ಹಾಸ್ಕೋಬೇಕು. ಅದರಿಂದಾಗಿ ಟಾರ್ಪಲೆಲ್ಲ ಪ್ಲಾಟ್ಫಾರಮ್ಗೆಲ್ಲ ಹಾಸಿ ಮತ್ತು ನಾವು ಇಲ್ಲಿ ಗಾಡಿ ಸೈಲೆನ್ಸರ್ ಎಲ್ಲ ಕ್ಲೀನ್ ಮಾಡೋದಕ್ಕೆ ಬಿಡಬೇಕು. ಸೈಲೆನ್ಸರ್ ಬಟನ್ನು ಈ ಥರ ಆನ್ ಮಾಡಿದ್ರೆ ಈ ಥರ ಸಿಂಬಲ್ ಬರುತ್ತೆ. ಈ BS6 ಗಾಡಿಗಳು ರೀಜೆನರೇಷನ್ ಆಗಬೇಕಾದ್ರೆ ಹ್ಯಾಂಡ್ ಬ್ರೇಕು ಮತ್ತು ಗೇರು, ಕ್ಲಚ್ಚು, ಆಕ್ಸಿಲೇಟ್ರು ಇವೇನು ತುಳಿಬಾರ್ದು. ಏನಾದರೂ ತಿಳಿದ್ರೆ ಮತ್ತೆ ಅದು ಆಫ್ ಆಗಿಬಿಡುತ್ತೆ. ಆನ್ ಮಾಡಿ ಬಿಟ್ಟರೆ ನೋಡಿರಿ ಎಷ್ಟೊಂದು ಹೊಗೆ ಬರ್ತಿದೆ, ಎಲ್ಲ ಕ್ಲೀನ್ ಮಾಡ್ತಿದೆ ಸೈಲೆನ್ಸರ್ ಎಲ್ಲ ಕೂಡ. ಅದ್ರ ಸೌಂಡ್ ನೋಡಿರಿ, ಹಾಕ್ತೀನಿ ಯಾವ ರೀತಿ ಬರುತ್ತೆ ಅಂತ.